ಆತ್ಮೀಯ ಗುರುಗಳೇ ಹಾಗೂ ಗುರುಮಾತೆಯರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯ ನಮ್ಮ ನಿಮ್ಮೆಲ್ಲರ ಮಹತ್ವಪೂರ್ಣ ಜವಾಬ್ದಾರಿಯಾಗಿದೆ. ಈ ಒಂದು ಜವಾಬ್ದಾರಿಯುತವಾದ ಕಾರ್ಯ ಪ್ರಾರಂಭವಾಗುವುದಕ್ಕೂ ಮುನ್ನ ನೀವು ಅಭ್ಯಾಸ ಮಾಡಿಕೊಂಡು ಗಣತಿ ಕಾರ್ಯಕ್ಕೆ ತೆರಳುವುದು ತುಂಬ ಸೂಕ್ತ. ಈ ಒಂದು ನಿಟ್ಟಿನಲ್ಲಿ ಇಲಾಖೆಯವರು ಬಿಟ್ಟಿರುವಂತಹ ನೈಜ ಆ್ಯಪ್, ಒರಿಜಿನಲ್ ಆ್ಯಪ್ನಲ್ಲಿ ನಾವು ನೇರವಾಗಿ ತುಂಬಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಕ್ಟೀಸ್ಗಾಗಿ ಇಲಾಖೆಯವರು ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನೀವು ವಾಸ್ತವವಾಗಿ ಮನೆಗಳಿಗೆ ಹೋಗಿ ಗಣತಿ ಮಾಡುವಾಗ ಆಗುವಂಥ ಪ್ರಕ್ರಿಯೆಯೇ ಈ ಒಂದು ಆ್ಯಪ್ನಲ್ಲಿ ಇರುತ್ತೆ. ಈ ಒಂದು ಆ್ಯಪ್ಗೂ ನಿಜವಾದ ಆ್ಯಪ್ಗೂ ಏನು ವ್ಯತ್ಯಾಸ ಅಂದರೆ, ನಿಜವಾದ ಆ್ಯಪ್ನಲ್ಲಿ ನಿಜವಾದ ಆಧಾರ್ ಕಾರ್ಡ್, ನಿಜವಾದ ರೇಷನ್ ಕಾರ್ಡ್ ಮತ್ತು ನಿಜವಾದ ಮೊಬೈಲ್ ನಂಬರ್ ಹಾಕಿ ನಾವು ನಿಜವಾದ ಕುಟುಂಬದ ಸದಸ್ಯರ ಮಾಹಿತಿಯನ್ನು ಹಾಕಿ ತುಂಬಬೇಕಾಗತ್ತೆ. ಈ ಒಂದು ಡಮ್ಮಿ ಆ್ಯಪ್ನಲ್ಲಿ ನಾವು ನಿಜವಾದ ಮೊಬೈಲ್ ನಂಬರನ್ನು ಹಾಕೋದು ಅವಶ್ಯಕತೆ ಇಲ್ಲ, ನಿಜವಾದ ಆಧಾರ್ ಕಾರ್ಡನ್ನು ಹಾಕುವುದು ಅವಶ್ಯಕತೆ ಇಲ್ಲ, ನಿಜವಾದ ರೇಷನ್ ಕಾರ್ಡ್ ನಂಬರನ್ನು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ಯಾವುದಾದ್ರೂ ನಂಬರನ್ನು ಹಾಕಿ ನಾವು ಗಣತಿ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು. ಇನ್ನು OTP ಅಂತ ಆಪ್ಷನ್ ಬಂದಾಗ OTP 1 2 3 4 ಅನ್ನು ನಮೂದಿಸಿ ನಾವು ಪ್ರಾರಂಭಿಸ್ಬೋದು. ಈ ಒಂದು ಆ್ಯಪನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ಜೊತೆಗೆ ಈ ಒಂದು ಲಿಂಕನ್ನು ಕಳಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ. ಈ ಮೇಲಿನ ಲಿಂಕ್ ಬಳಸುವ ಮುಖಾಂತರ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಂತಗಳನ್ನು ಅಭ್ಯಾಸದ ಮುಖಾಂತರ ತಿಳಿಯಬಹುದು. OTP ಎಲ್ಲ ಕಡೆ OTPಯನ್ನು 1 2 3 4 ಅಂತಲೇ ಹಾಕಬೇಕು. ಲಿಂಕನ್ನು ಕ್ಲಿಕ್ ಮಾಡ್ತೀನಿ. ನಾವು ಪದೇ ಪದೇ ಲಿಂಕನ್ನು ಓಪನ್ ಮಾಡಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಬದಲಾಗಿ ಈ ಒಂದು ಸ್ಕ್ರೀನ್ ಓಪನ್ ಆಗಿರುತ್ತೆ. ಈ ಒಂದು ಸ್ಕ್ರೀನ್ ಮೇಲ್ಗಡೆ ಬಲಗಡೆ ಆ್ಯಪ್ನ ಒಂದು ಐಕಾನ್ ಓಪನ್ ಆಗಿರುತ್ತೆ. ಸ್ಕ್ರೀನ್ನ ಮೇಲ್ಗಡೆ ಬಲಗಡೆ ಆ್ಯಪ್ನ ಒಂದು ಐಕಾನ್ ಓಪನ್ ಆಗಿದೆ. ಆ್ಯಪ್ನ ಮೇಲ್ಗಡೆ ಡೌನ್ಲೋಡ್ ಮಾರ್ಕ್ ಇದೆ ನೋಡಿ, ಡೌನ್ ಎರೋ ಮಾರ್ಕ್. ಈ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಆ್ಯಡ್ ದಿಸ್ ವೆಬ್ಸೈಟ್ ಟು ದ ಆ್ಯಪ್ಸ್ ಸ್ಕ್ರೀನ್. ಇಲ್ಲಿ ಬಲಗಡೆ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೆಸ್ ಆಗುತ್ತೆ. ಆ ಲಿಂಕ್ ಮೂಲಕ ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಬಂತು ನೋಡಿ, ಸರ್ವೆ EDCS ಅಂಥೇಳಿ. ಸರ್ವೆ EDCS ಅಂತ ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಈ ಒಂದು ಆ್ಯಪನ್ನು ನಾವು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಲಾಗಿನ್, ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮದೇ ಮೊಬೈಲ್ ಸಂಖ್ಯೆ. ಈ ಒಂದು ಪ್ರಥಮ ಹಂತದಲ್ಲಿ ನೀವು KGRDಗೆ ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರನ್ನು ಮಾತ್ರ ಎಂಟ್ರಿ ಮಾಡಬೇಕು. ಯಾಕಂದರೆ ನಿಮ್ಮ ಅದೇ ಮೊಬೈಲ್ ಮಾತ್ರ ವೈಟ್ ಲಿಸ್ಟ್ ಆಗುತ್ತೆ. ಆವಾಗ ಮಾತ್ರ ನಿಮಗೆ ಗಣತಿ ಪ್ರೊಸೆಸ್ ಪ್ರಾರಂಭ ಆಗುತ್ತೆ. ಈ ಒಂದು ಅಭ್ಯಾಸದ ಹಂತದಲ್ಲಿ ನಾನು ನನ್ನ ಮೊಬೈಲ್ ನಂಬರ್ನ ಹಾಕ್ತೀನಿ. ಮುಂದುವರಿಸಿ. ಈಗ ಅಥೆಂಟಿಕೇಷನ್ ಸಕ್ಸಸ್ಫುಲ್. OTP ಅಂತ ಕೇಳುತ್ತೆ. ಇಲ್ಲಿ OTP ನಿಮ್ಮ ಮೊಬೈಲ್ ನಂಬರ್ಗೆ ಯಾವುದೇ OTP ಬರಲ್ಲ. ಬದಲಾಗಿ 1 2 3 4 ಅಂತ ಕ್ಲಿಕ್ ಮಾಡಿದ ಮೇಲೆ ಪರಿಶೀಲಿಸಿ, ವೆರಿಫೈ. OTP ವೆರಿಫೈಡ್ ಸಕ್ಸಸ್ಫುಲಿ. ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಪರೀಕ್ಷೆ ಮತ್ತು ಎರಡನೇ ಆಪ್ಷನ್ ಅಭ್ಯಾಸ. ನಾವು ಅಭ್ಯಾಸದ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಟು ಡ್ಯಾಶ್ಬೋರ್ಡ್ ಕೆಳಗಡೆ ಇದೆ ನೋಡಿ. ಓಕೆ. ಈಗ ಡಮ್ಮಿ ಆ್ಯಪ್ನಲ್ಲಿ ಈ ರೀತಿ ಮಾಹಿತಿ ಓಪನ್ ಆಗುತ್ತೆ. ನೀವು ಸಮೀಕ್ಷೆಗಳನ್ನ ಎಷ್ಟು ಪೂರ್ಣಗೊಂಡಿವೆ, ಎಷ್ಟು ಕರಡು ರೂಪದಲ್ಲಿವೆ ಅಂತೇಳಿ. ಈ ಒಂದು ಸಮೀಕ್ಷೆಯನ್ನು
ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಗೊತ್ತಿರಲಿ, ನೀವೇನಾದರೂ ಯಾವುದಾದ್ರು ಒಂದು ಕುಟುಂಬದ ಅಪೂರ್ಣ ಮಾಹಿತಿಯನ್ನು ತುಂಬಿದರೆ ಅದು ಕರಡು ರೂಪದಲ್ಲಿದೆ ಅಂಥೇಳಿ ಇಲ್ಲಿ ಬಲಗಡೆ ತೋರಿಸ್ತಾ ಇದೆಯಲ್ಲ, ಅದೇ ರೀತಿ ಹಬ್ಬ ಅಂದರೆ 3 ರಿಂದ 5 ಕುಟುಂಬಗಳನ್ನು ಇದರಲ್ಲಿ ಇಡ್ಬೋದು. ಅಷ್ಟರೊಳಗೆ ನಾವು ಆ ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು. ಕೆಳಗಡೆ ಹೊಸ ಸಮೀಕ್ಷೆ ಆರಂಭಿಸಿ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಪಡಿತರ ಚೀಟಿ ಅಂತ ಇದೆ, ID ಪರಿಶೀಲನೆ, ID ಪ್ರಕಾರ ಪಡಿತರ ಚೀಟಿ ಆಧಾರ್ ಕಾರ್ಡ್ ಮೂಲಕನೂ ಆಗ್ಬೋದು ಅಥವಾ ಆಧಾರ್ ನೋಂದಣಿ ಸಂಖ್ಯೆ ಮೂಲಕನೂ ಆಗ್ಬೋದು. ನಾನು ಪಡಿತರ ಚೀಟಿ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ID ಸಂಖ್ಯೆನ ಹಾಕಬೇಕು, ಅಂದರೆ ಪಡಿತರ ಚೀಟಿ ಸಂಖ್ಯೆನ ಹಾಕಬೇಕು. ಫೀಲ್ಡ್ನಲ್ಲಿ ಹೋದಾಗ ನಾವು ನಿಜವಾದ ಪಡಿತರ ಚೀಟಿ ಸಂಖ್ಯೆಯನ್ನೇ ಹಾಕಬೇಕು. ಇಲ್ಲಿ ನಾವು ಯಾವುದಾದ್ರೂ ಒಂದು ನಂಬರನ್ನು ನಮೂದಿಸಬಹುದು. ನೆನಪಿರಲಿ, ಈ ಸಬ್ಮಿಟ್ RC ಇನ್ಫೋ ಅದು ಆ್ಯಕ್ಟಿವ್ ಆಗೋವರೆಗೂ ನಂಬರನ್ನು, ಅಷ್ಟು ಡಿಜಿಟ್ ನಂಬರನ್ನು ಹಾಕಿ ಇಲ್ಲಿ ಸಬ್ಮಿಟ್ RC ಇನ್ಫೋ ಬಟನ್ ಆ್ಯಕ್ಟಿವ್ ಆಯಿತು. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಡೇಟಾ ಪಡೆಯಲಾಗುತ್ತಿದೆ. ಫ್ಯಾಮಿಲಿ ಮೆಂಬರ್ ಸಕ್ಸಸ್ಫುಲಿ ಆ್ಯಡೆಡ್. ಈಗ ನಾವು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನಾನು ಹಾಕಿರುವಂತಹ ಕುಟುಂಬದ ಮಾಹಿತಿ ಇಲ್ಲಿ ಬಂತು. ಇಷ್ಟು ಜನ ಕುಟುಂಬ ಸದಸ್ಯರು 1 2 3 4 5. ಇದು ಎಲ್ಲದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ, ಅಂದರೆ ಸಮೀಕ್ಷೆ ಸಮಯದಲ್ಲಿ ಕುಟುಂಬಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರು ನಮಗೆ ಮಾಹಿತಿ ಕೊಡ್ತಾರೋ ಆ ವ್ಯಕ್ತಿಯ ಫೋಟೋ ಅವ್ರ ಮನೆಯಲ್ಲಿ. ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂದಾಗ 2 ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಎರಡೂ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಾವು ಕ್ಯಾಪ್ಚರ್ ಫೋಟೋ ಅಂದಾಗ ರೇರ್ ಕ್ಯಾಮ್ರಾ ಓಪನ್ ಆಗಿದೆ, ಅಥವಾ ನಾವು ಫ್ಲಿಪ್ ಕ್ಯಾಮ್ರಾನು ಓಪನ್ ಮಾಡ್ಬೋದು. ಬೈ ಡಿಫಾಲ್ಟ್ ಫ್ಲಿಪ್ ಕ್ಯಾಮ್ರಾ ಆ್ಯಕ್ಟಿವ್ ಇರುತ್ತೆ. ನಾವೇನು ಮತ್ತೆ ಬೈ ಡಿಫಾಲ್ಟ್ ಫ್ರಂಟ್ ಕ್ಯಾಮ್ರಾ ಆನ್ ಇರುತ್ತೆ. ನಾವು ಇಲ್ಲಿ ಪಕ್ಕದಲ್ಲಿದೆ ನೋಡಿರಿ, ಕ್ಯಾಪ್ಚರ್ ಫೋಟೋದ ಪಕ್ಕದಲ್ಲಿ ಫ್ಲಿಪ್ ಕ್ಯಾಮ್ರಾ ಅಂತ ಇದೆ. ಈ ಫ್ಲಿಪ್ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿದಾಗ ಮಾತ್ರ ಅದು ರೇರ್ ಕ್ಯಾಮ್ರಾ, ಅಂದರೆ ಹಿಂದಿನ ಕ್ಯಾಮ್ರಾ ಆನ್ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಫೋಟೋನ ತೆಗಿಬೇಕು. ಕ್ಯಾಪ್ಚರ್ ಫೋಟೋ ಅಂತ ಇದೆ, ಕಪ್ಪು ಪಟ್ಟಿ, ಆ ಬಟನ್ನ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಮಾಡಿಕೊಂಡು ಸೆಲೆಕ್ಟ್ ಆಪ್ಷನ್ UHID ಯುನಿಕ್ ಹೌಸ್ ಹೋಲ್ಡ್ ID ನಂಬರ್. ಈ ನಂಬರ್ ಆಲ್ರೆಡಿ ಇರುತ್ತೆ, ಪ್ರತಿಯೊಂದು ಮನೆಗೂ ಕೂಡ ಬಾಗಿಲಿಗೆ ಸ್ಟಿಕ್ ಮಾಡಿರ್ತಾರೆ, ಅಂಟಿಸಿರ್ತಾರೆ. ಒಂದು ವೇಳೆ ಇರದೇ ಇದ್ದರೆ ನಾವು ನಮ್ಮ ಹೊಸ UHID ನಂಬರನ್ನು ಜನ್ರೇಟ್ ಮಾಡ್ಬೋದು. ಅದರಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡ್ ಆಟೋಮೆಟಿಕ್ ತಾನೇ ತಗೊಳುತ್ತೆ, GPS ಆ್ಯಕ್ಟಿವ್ ಇರುತ್ತೆ. ನಾವು ಹೋದಂಥ ಕುಟುಂಬದ ಬಾಗಿಲಿಗೆ UHID ನಂಬರ್ ಇದ್ದರೆ ಆ UHID ನಂಬರನ್ನು ಹಾಕಬೇಕು. ಅಚಾನಕ್ಕಾಗಿ ಇರದೇ ಇದ್ದರೆ ಇಲ್ಲಿ ಸೆಲೆಕ್ಟ್ ಆಪ್ಷನಲ್ಲಿ ನಾವು ಜನ್ರೇಟ್ ಮಾಡಬೇಕು. ಏನಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಆಲ್ರೆಡಿ ಇದರೊಳಗೆ ಇರುತ್ತೆ, ನಿಮಗೆ ಸಮೀಕ್ಷೆಗೆ ವೈಟ್ ಲಿಸ್ಟ್ ಮಾಡಿದಂಥ ಕುಟುಂಬದ UHID ನಂಬರ್ ಇರುತ್ತೆ. ನಾವಿಲ್ಲಿ ಬ್ರೌಸ್ ಮಾಡಿ ನೋಡ್ಕೋಬೇಕು, ಲಿಸ್ಟಲ್ಲಿರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಇಲ್ಲದೇ ಇದ್ದರೆ ನೋ UHID ಅಂತ ಸೆಲೆಕ್ಟ್ ಮಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ನೋ UHID ಅಂತ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಒಂದು ಅಲ್ಲಿ UHID ನಂಬರನ್ನು ಸ್ಟಿಕ್ ಮಾಡಿರಲಿಲ್ಲ ಅಂದರೆ, ಇನ್ನೊಂದು UHID ನಂಬರ್ ಸ್ಟಿಕ್ ಮಾಡಿದ್ರು ಅವರು ಆ ಮನೆಯಿಂದ ಬೇರೆ ಕಡೆ ಹೋಗಿದ್ದರು, ಬೇರೆ ಕುಟುಂಬ ಅಲ್ಲಿ ವಾಸ ಇತ್ತು. ಆ ಸಂದರ್ಭದಲ್ಲಿ ನಾವು ನೋ UHID ಅವೈಲೇಬಲ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಕೆಳಗಡೆ ಜನರೇಟ್ UHID ನಂಬರ್ ಸೆಲೆಕ್ಟ್ ಆಗುತ್ತೆ. ಜನರೇಟ್ UHID ನಂಬರ್ ಒಂದು ಹೊಸ ನಂಬರ್ ಇದಾಯ್ತು, ಜನರೇಟ್ ಆಯಿತು, ಹೌದಾ? ಈಗ ಈ ಕುಟುಂಬದ ಸದಸ್ಯರ ಮಾಹಿತಿಯನ್ನು ನಾನು ನೋಡ್ತೀನಿ. ಇಲ್ಲಿ 1 2 3 4 5 ಜನ ಇದ್ದಾರೆ. ಈ 5 ಜನರು ಆ ಕುಟುಂಬದಲ್ಲಿ ಇದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಳ್ಳ್ರು. ಒಂದು ವೇಳೆ ಯಾರಾದರೂ ಡೆತ್ ಆಗಿದ್ರಂದರೆ ಅವರನ್ನು ಮೃತ ಅಂತ ಸೆಲೆಕ್ಟ್ ಮಾಡಬೇಕು, ಅಥವಾ ಯಾರನ್ನಾದರೂ ಸೇರಿಸಬೇಕು. ಈ ಲಿಸ್ಟ್ನಲ್ಲಿರೋರು ಅಷ್ಟೇ ಅಲ್ಲ, ನಾವು ಇದ್ರ ಜೊತೆ ಇನ್ನೂ ಸದಸ್ಯರಿದ್ದಾರೆ ಅಂತಂದರೆ ಅವರ ಮಾಹಿತಿಯನ್ನು ನಾವು ಇಲ್ಲಿ ಸದಸ್ಯರನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಬೇಕು. ಈಗ ನಾನು ಈ ಒಂದು ಸಮೀಕ್ಷೆಯಲ್ಲಿ ಒದಗುವಂಥ 50 ರಿಂದ 60 ಪ್ರಶ್ನೆಗಳೇನಿದ್ದಾವೆ, ಆ ಎಲ್ಲ ಪ್ರಶ್ನೆಗಳನ್ನು ಕಡಿಮೆ ಅವಧಿಯಲ್ಲಿ ಉತ್ತರಿಸುವ ಸಲುವಾಗಿ, ಅಂದರೆ ಅಭ್ಯಾಸಕ್ಕಾಗಿ ನಾನು ಒಬ್ಬ ಸದಸ್ಯರನ್ನು ಸೇರಿಸ್ತೀನಿ, ಒಬ್ಬ ಸದಸ್ಯರನ್ನು ಇದರೊಳಗೆ ಉಳಿಸ್ತೀನಿ, ಉಳಿದ ಸದಸ್ಯರನ್ನು ಮೃತ ಅಂತ ತೋರಿಸ್ತೀನಿ. ಇದು ಕೇವಲ ಅಭ್ಯಾಸಕ್ಕಾಗಿ ಮಾತ್ರ. ಓಕೆ,
ಇಲ್ಲಿ ಒಂದು 3 ವರ್ಷದ ಮಗು ಇದೆ, ನಾನು ಅಭ್ಯಾಸಕ್ಕಾಗಿ ಮಾತ್ರ. 56 ವರ್ಷದ ಪುರುಷ ಇದ್ದಾನೆ, ಅವರನ್ನು ಕುಟುಂಬದ ಮುಖ್ಯಸ್ಥರನ್ನಾಗಿ ಮಾಡ್ತೀನಿ. ಹೌದಾ? ಇಲ್ಲಿ ಗೆಟ್ OTP ಅಂತ ಇದೆ. OTP ಅಂತ ಮೊಬೈಲ್ ನಂಬರನ್ನು ನಮೂದಿಸಬೇಕು. ನೀವು ಯಾವುದಾದ್ರೂ ನಂಬರನ್ನು ಕೊಡ್ಬೋದು. ಇಲ್ಲಿ ಇದೇ ಮೊಬೈಲ್ ನಂಬರನ್ನ ಕೊಡಬೇಕಂತೇನಿಲ್ಲ. 10 ಡಿಜಿಟನ್ನು ಮಾತ್ರ ಎಂಟ್ರಿ ಮಾಡಬೇಕು. 2 4 6 8 10. ಗೆಟ್ OTP ಅಂತ ಕ್ಲಿಕ್ ಮಾಡ್ತೀನಿ. OTP ಸೆಂಡ್ ಟು ದಿಸ್ ನಂಬರ್. ಇಲ್ಲಿ OTP ಅಂದ ಪ್ಲೇಸ್ನಲ್ಲಿ 1 2 3 4 ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. OTP ವೆರಿಫೈಡ್ ಸಕ್ಸಸ್ಫುಲಿ. ಇವರು ಕುಟುಂಬದ ಮುಖ್ಯಸ್ಥರಾದರು. ನೆಕ್ಸ್ಟು ಈ 43 ವರ್ಷದ ಪುರುಷ ಇದ್ದರೆ ಅವ್ರನ್ನೂ ಕೂಡ ನಾನು ತೆಗಿತೀನಿ. ಯಾರೂ ಕೂಡ ಇದು ಉದ್ದೇಶಪೂರ್ವಕವಾಗಿ ಆಗಲ್ಲ, ಕೇವಲ ಅಭ್ಯಾಸಕ್ಕಾಗಿ ಮಾತ್ರ. ಈ 22 ವರ್ಷದ ಮಹಿಳೆಯನ್ನು ಕೂಡ ತೆಗಿತೀನಿ. ಇಲ್ಲಿ 12 ವರ್ಷದ ವ್ಯಕ್ತಿಯನ್ನು ಕೂಡ ತೆಗಿತೀನಿ. ಓಕೆ, ಇಲ್ಲಿ ಇರುವಂಥ ಸದಸ್ಯರಲ್ಲಿ ನಾನು ಒಬ್ಬ ಸದಸ್ಯನ ಮಾತ್ರ ಇಟ್ಕೊಂಡೀನಿ. ಈ ಒಂದು ಸಂದರ್ಭ ನೆನಪಿರಲಿ, ಕುಟುಂಬದ ಸದಸ್ಯರನ್ನು ತೆಗೆದು ಹಾಕಬೇಕಾದ್ರೂ ಇದೇ ಹಂತದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಕುಟುಂಬ ಹೊಸ ಸದಸ್ಯರನ್ನು ಸೇರಿಸಬೇಕಂದ್ರೂ ಕೂಡ ಇದೇ ಒಂದು ಹಂತದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಇದಕ್ಕಿಂತ ಮುಂದೆ ಹೋದಾಗ ಅವಕಾಶ ಇರಲ್ಲ. ಆದ್ದರಿಂದ ನಾನು ಒಬ್ಬ ಕುಟುಂಬದ ಸದಸ್ಯರನ್ನು ಸೇರಿಸ್ತೀನಿ. ಆಧಾರ್ ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಡಮ್ಮಿ ಇದು ಓಪನ್ ಆಗುತ್ತೆ. ಇಲ್ಲಿಯೂ ಕೂಡ ಆಧಾರ್ ನಂಬರಲ್ಲಿ ನೀವು ಸೇರಿಸಬೇಕಾದ್ರೆ ಫೀಲ್ಡಲ್ಲಿ ನಿಜವಾದ ಆಧಾರ್ ಕಾರ್ಡನ್ನು ಹಾಕಬೇಕು. ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ನಾನು ಡಮ್ಮಿ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತೀನಿ, 12 ಡಿಜಿಟ್ ಅಂಕಿಯನ್ನು. ಹೌದಾ? ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ನಮ್ಮ ಆಧಾರ್ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಮ್ಮ ಸಹಮತಿ ಇದೆ ಅಂಥೇಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಸ್ವಲ್ಪ ಇದು ಕೆಳಗಡೆ OTP ಅಂತ ಸೆಲೆಕ್ಟ್ ಮಾಡಿಕೊಳ್ರಿ. ಇದಾದ ನಂತರ OTP ಪಡೆಯಿರಿ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಇಲ್ಲಿ OTP ಪಡೆಯಿರಿ ಅದು ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಟೈಮಲ್ಲಿ ಎಂಟ್ರ್ OTP ಅಂತ ಬರ್ತೈತಿ. ಅವ್ರ ಮೊಬೈಲ್ ನಂಬರ್ಗೆ ಬಂದಂಥ OTPಯನ್ನು ಹಾಕಬೇಕು. ಇಲ್ಲಿ ನಾನು 1 2 3 4 ಹಾಕ್ತೀನಿ. ಇಲ್ಲಿ ನಂತರ ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಇದು ಓಕೆ. ಇವ್ರದ್ದು ಆಧಾರ್ ಕಾರ್ಡ್ನಲ್ಲಿ ಏನೆಲ್ಲ ಡೀಟೇಲ್ ಇದೆಯೋ ಆ ಡೀಟೇಲ್ ಇಲ್ಲಿ ಬರುತ್ತೆ. ಇದರಲ್ಲಿ ಏನಾಯಿತು, ವಿಕ್ರಮ್ ಸಿಂಗ್ 35 ವರ್ಷದ ಪುರುಷ. ಓಕೆ, ಸದಸ್ಯರನ್ನು ಸೇರಿಸಿ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಒಬ್ಬ ಕುಟುಂಬದ ಮುಖ್ಯಸ್ಥ ಇದ್ದಾರೆ, ಇನ್ನೊಬ್ಬರು ಸದಸ್ಯರಿದ್ದಾರೆ. ಇವು 2 ವ್ಯಕ್ತಿಗಳನ್ನ ಇಟ್ಕೊಂಡು ನಾನು ಈ ಸಮೀಕ್ಷೆಯನ್ನು ಪ್ರಾರಂಭಿಸ್ತೀನಿ. ಸಮೀಕ್ಷೆ ಪ್ರಾರಂಭಿಸಿ. ಈ ಒಂದು ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಯಾರಿದ್ದಾರೋ ಅವರು ಶಂಕರಪ್ಪ ಪಾಟೀಲ್ ಮತ್ತು ವಿಕ್ರಮ್ ಸಿಂಗ್. ಇದರಲ್ಲಿ ಕುಟುಂಬದ ಮುಖ್ಯಸ್ಥ ಶಂಕರಪ್ಪ ಪಾಟೀಲ್ ಮತ್ತು ವಿಕ್ರಮ್ ಸಿಂಗ್ ಮನೆಯ ಸದಸ್ಯ. ಈ ಕುಟುಂಬದ ಫಸ್ಟು ನಾನು ಕುಟುಂಬದ ಮತ್ತು ಇನ್ನೊಂದು ನೋಟಿಫಿಕೇಷನ್ ಬರ್ತೈತೆ ಇಲ್ಲಿ, 4 ಮೃತ ಎಂದು ಗುರುತಿಸಲ್ಪಟ್ಟ ಸದಸ್ಯರನ್ನು ಸಮೀಕ್ಷೆಯಿಂದ ಹೊರಗಿಡಲಾಗಿದೆ. ಇದು ಮತ್ತೆ ಹೊಳ್ಳಿ ಸೇರ್ಸೋಕ್ಕಾಗಲ್ಲ. ಮತ್ತೆ ನಾನು ಒಂದು ವೇಳೆ ಸೇರಿಸಬೇಕಾದ್ರೆ ಹಿಂದೆ ಹೋಗಬೇಕಾಗತ್ತೆ. ಹೌದಾ? ಈ ರೀತಿ ಹಿಂದೆ ಬಂದು ಮತ್ತೆ ಸೇರಿಸಬೇಕಾಗತ್ತೆ. ನಾನು ಸಮೀಕ್ಷೆಯನ್ನು ಮುಂದುವರಿಸ್ತೇನೆ. ಅಥವಾ ನಾನು ಸಮೀಕ್ಷೆ ಸಮಯವನ್ನು ಈ ಒಂದು ಅಭ್ಯಾಸದ ಇರುವಂಥ ಸಮಯವನ್ನು ಉಳಿಸುವ ಸಲುವಾಗಿ ನಾನು ಇನ್ನೊಬ್ಬ ಸದಸ್ಯರನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಸಮೀಕ್ಷೆಯನ್ನು ಆರಂಭಿಸಿ. ಈ ಒಂದು ನಾವು ಅಭ್ಯಾಸಕ್ಕಾಗಿ ಮಾಡುವಂಥ ಸಮೀಕ್ಷೆಯಲ್ಲಿ ಕೇವಲ ಒಬ್ಬ ಸದಸ್ಯ ಮಾತ್ರ ಇದ್ದಾರೆ. ಇವರ 50-60 ಪ್ರಶ್ನೆಗಳು 40 ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದೆ ಕುಟುಂಬದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುತ್ತೆ. ಆದ್ದರಿಂದ ನಾನು ಸೆಲೆಕ್ಟ್ ಮಾಡ್ತೀನಿ ಶಂಕರಪ್ಪ ಪಾಟೀಲ್ ಸೆಲೆಕ್ಟ್ ಮಾಡ್ತೀನಿ. ಈಗ ಶಂಕರಪ್ಪ ಪಾಟೀಲ್ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿ ಬ್ರೌಸ್ ಆಗುತ್ತೆ. ನೀವು ನೋಂದಾಯಿತ ಮತದಾರರ? ಹೌದು. ನೋಂದಾಯಿತ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ, ಅವರೇನೋ ಗುರುತಿನ ಚೀಟಿಯನ್ನು ಸಂಖ್ಯೆಯನ್ನು ತೋರಿಸ್ತಾರೋ ಕೊಟ್ಟರೆ ಇದರಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಕೊಡೋಕ್ಕೆ ಇಷ್ಟಪಡಲಿಲ್ಲ ಅಥವಾ ಅವ್ರಿಗೆ ಲಭ್ಯ ಇಲ್ಲ ಅಂತಂದರೆ ನೀವು ಖಾಲಿ ಬಿಡ್ಬೋದು, ಕಡ್ಡಾಯ ಇಲ್ಲ. ನೆಕ್ಸ್ಟು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ. ಇಲ್ಲಿ ಕುಟುಂಬದ ಮುಖ್ಯಸ್ಥರು ಇವರೇ ಆಗಿರೋದ್ರಿಂದ ನಾನು ಕುಟುಂಬದ ಮುಖ್ಯಸ್ಥರನ್ನು ಇವರನ್ನೇ ಸ್ವತಃ ಅಂತ ಸೆಲೆಕ್ಟ್ ಮಾಡ್ತೀನಿ. ಸ್ವಂತ. ಓಕೆ, ಧರ್ಮ ಹಿಂದೂ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವ ವರ್ಗಕ್ಕೆ ಸೇರಿದವರು? ನಾನು ಇತರೆ ಹಿಂದೂ ವರ್ಗಕ್ಕೆ ಸೇರಿದವರು ಅಂತ ಸೆಲೆಕ್ಟ್ ಮಾಡ್ತೀನಿ. ಅಭ್ಯಾಸಕ್ಕಾಗಿ ಮಾತ್ರ ಇದು. ಜಾತಿ ಅಂದಲ್ಲಿ ನಾನು
ಒಂದು ಯಾವುದಾದ್ರೂ ಒಂದು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನಾನು ಕುರುಹಿನಶೆಟ್ಟಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಕುರುಹಿನಶೆಟ್ಟಿ ನಮ್ಮ ಲಿಸ್ಟಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾವು ಇಲ್ಲಿ ಟೈಪ್ ಮಾಡ್ಬೋದು. ಕುರುಹಿನಶೆಟ್ಟಿ, ಹೌದಾ, ಹಿರೇಕುರುವಿನಶೆಟ್ಟಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಹೌದಾ, ಇದು ಅಭ್ಯಾಸಕ್ಕಾಗಿ ಮಾತ್ರ. ಮುಂದೆ 10ನೇ ಪ್ರಶ್ನೆ, ಉಪಜಾತಿ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡಬೇಕು. ಇಲ್ಲದಿದ್ದರೆ ಅದೇ ಜಾತಿಯನ್ನು ಮತ್ತೆ ಟೈಪ್ ಮಾಡಿ ಹಾಕ್ಬೋದು. ನಾನು ಹಿರೇಕುರುವಿನಶೆಟ್ಟಿ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ರೈಟ್, ಓಕೆ. ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ? ಅವರು ಪಡೆದಿದ್ದರೆ ಆ ವ್ಯಕ್ತಿ ಪಡೆದಿದ್ದಾರೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಓಕೆ, ಹೌದು. ವಯಸ್ಸು ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಮಾತೃಭಾಷೆ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಸಮೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಆದಷ್ಟು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ನಾವು ಅವರನ್ನೇ ಕೇಳಿ ಎಂಟ್ರಿ ಮಾಡಬೇಕಾಗತ್ತೆ. ಅವರ ವೈವಾಹಿಕ ಸ್ಥಿತಿ, ಅವರು ವಿವಾಹಿತರೋ, ಸ್ವಜಾತಿಯ ವಿವಾಹನೋ, ಅಂತರ್ಜಾತಿ ವಿವಾಹನೋ, ಅಂತರ್ಧರ್ಮ ವಿವಾಹನೋ, ಅವರು ಯಾವುದು ಹೇಳ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ. ನಾನೀಗ ವಿವಾಹಿತ ಅಂತ ಸೆಲೆಕ್ಟ್ ಮಾಡ್ತೀನಿ. ಸ್ವಜಾತಿ ವಿವಾಹ ಅಂತ ಸೆಲೆಕ್ಟ್ ಮಾಡ್ತೀನಿ. ವಿವಾಹ ಆದ ಸಮಯದಲ್ಲಿ ವಯಸ್ಸು ಅವರನ್ನು ಕೇಳಿ ಅವರು ಯಾವ ವಯಸ್ಸಲ್ಲಿ ವಿವಾಹ ಆಗಿದ್ದಾರೋ ಆ ವಯಸ್ಸನ್ನು ತಾವು ನಮೂದಿಸಬೇಕಾಗತ್ತೆ. ನಾನು 19 ವಯಸ್ಸಿನಲ್ಲಿ ಅವರು ಹೇಳಿದ್ದಾರೆ ಅಂದ್ರೆ 19 ಅಂತ ಟೈಪ್ ಮಾಡಿ. ನೆಕ್ಸ್ಟ್, ನೀವು ವಿಶೇಷಚೇತನರೇ? ಹೌದು ಅಂತಂದರೆ ಅವರು ಆಪ್ಷನ್ ಬರುತ್ತೆ, ಇಲ್ಲ ಅಂದರೆ ಮತ್ತೆ ಮುಂದೆ ಹೋಗುತ್ತೆ. ನಾನು ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ಅವರು UDID ಸಂಖ್ಯೆಯನ್ನು ಹೊಂದಿದ್ದಾರಾ? ಅವರು UDID ಸಂಖ್ಯೆಯನ್ನು ಹೊಂದಿದ್ದರೆ ಹೌದು ಅಂತ ಹೇಳಿ, ಹೌದು ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಕೆಳಗಡೆ 16ನೇ ಸಬ್ ಕ್ವಶನ್, UDID ಸಂಖ್ಯೆಯನ್ನು ನಮೂದಿಸಿ. ಅವರು ಏನಾದರೂ UDID ನಂಬರ್ ಯಾವುದು ಹೇಳ್ತಾರೋ ಅದು ಆ ಐಡಿಯನ್ನು ತಾವು ನಮೂದಿಸಬೇಕಾಗತ್ತೆ. ಒಂದು ವೇಳೆ ಕೊಡದೇ ಇದ್ದರೂ ಕೂಡ ನೀವು ಇಲ್ಲ ಅಂಥೇಳಿ ನೀವು ಖಾಲಿನೂ ಬಿಡ್ಬೋದು. ಪಡೆದಿದ್ದೀವಿ ಆದರೆ ಸದ್ಯಕ್ಕೆ ಲಭ್ಯ ಇಲ್ಲ ಅಂತಂದ್ರೆ ನಾವು ಖಾಲಿನೂ ಬಿಡ್ಬೋದು. ಮುಂದೆ, ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೇ? ಒಂದು ವೇಳೆ ಅವರಿಗೆ ಆರೈಕೆದಾರರು ಇದ್ದರೆ ಅದನ್ನು ಹಾಕಿರಿ, ಹೌದು ಅಂತ ಹಾಕಿರಿ. ಇಲ್ಲದೇ ಇದ್ದರೆ ಇಲ್ಲ ಅಂತ ಹಾಕಿರಿ. ಹೌದು ಅಂತ ಒಂದು ವೇಳೆ ಆರೈಕೆದಾರರು ಇದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕೆಳಗಡೆ ಮತ್ತೊಂದು ಪ್ರಶ್ನೆ ಓಪನ್ ಆಗುತ್ತೆ. ಆರೈಕೆದಾರರ ವಿಧ: ಕುಟುಂಬದ ಸದಸ್ಯರಿಂದ ಆರೈಕೆ, ಪಾವತಿ ಆಧಾರಿತ ಆರೈಕೆದಾರ. ಸಾಮಾನ್ಯವಾಗಿ ಕುಟುಂಬದ ಸದಸ್ಯರಿಂದ ಆರೈಕೆ ಆಗ್ತಿರ್ತಾರೆ. ಅವರನ್ನು ಕೇಳಿ ಅವರು ಯಾವ ಆಪ್ಷನ್ ಹೇಳ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ. ಮುಂದೆ, ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನತೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರಾ? ಅವರ ಒಂದು ವಿಕಲಚೇತನೆಗೆ ಸಂಬಂಧಿಸಿದಂತೆ ಬಡಿಗೆ ಆಗಿರ್ಬೋದು, ಊರುಗೋಲಾಗಿರ್ಬೋದು, ಅಥವಾ ತ್ರಿಚಕ್ರ ವಾಹನ ಆಗಿರ್ಬೋದು, ಅಥವಾ ಬ್ರೈಲ್ ಉಪಕರಣಗಳಾಗಿರ್ಬೋದು, ಅವನ್ನೇನಾದ್ರು ಬಳಸಿದರೆ ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಒಂದು ವೇಳೆ ಹೌದು ಅಂತ ಕ್ಲಿಕ್ ಮಾಡಿದರೆ ಬಳಸುವಂಥ ಉಪಕರಣಗಳು ಯಾವ್ಯಾವು ಅಂತ ಕೇಳ್ತಾರೆ. ಇದರಲ್ಲಿ ಆಪ್ಷನ್ಗಳು ಇದ್ದಾವೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಆಪ್ಷನ್ಗಳು ಓಪನ್ ಆಗ್ತವೆ. ಹೌದಾ, ಅವರು ಯಾವ್ದು ಹೇಳ್ತಾರೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹೌದಾ, ನಾನಿಲ್ಲಿ ಊರುಗೋಲು ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮತ್ತೇನಾದರೂ ಬಳಸ್ತಿದ್ರೆ ಅದನ್ನು ಕೂಡ ತಾವು ಸೆಲೆಕ್ಟ್ ಮಾಡ್ಬೋದು. ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ಓಕೆ, ಮುಂದೆ 20ನೇ ಪ್ರಶ್ನೆ, ವಿದ್ಯಾಭ್ಯಾಸದ ವಿವರಗಳು. ಅವರ ಗರಿಷ್ಠ ವಿದ್ಯಾರ್ಥಿ ಎಷ್ಟು ಆಗಿರ್ಬೋದು? ವಿದ್ಯಾಭ್ಯಾಸದ ವಿವರಗಳೇನಪ್ಪ ಅಂದರೆ ಅವರು ಡಿಗ್ರಿ ಮುಗಿಸಿರ್ಬೋದೇನೋ ಅಂತ. PUC ಮುಗಿಸಿದರೆ ಪದವಿ ಪೂರ್ವ ತೇರ್ಗಡೆ ಅಂತ ಹಾಕಿ. ಡಿಗ್ರಿ ಮುಗಿಸಿದರೆ ಅದು ಪದವಿ ತೇರ್ಗಡೆ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗಿ. ಮುಂದೆ, ಮೀಸಲಾತಿ ನೀತಿಯಿಂದ ಪಡೆದಿರುವಂಥ ಸೌಲಭ್ಯಗಳು. ಅವರೇನಾದರೂ ಅವರ ಒಂದು ಮೀಸಲಾತಿಯಿಂದ ಸರ್ಕಾರಿ ಸೌಲಭ್ಯಗಳನ್ನು ಪಡೆದಿದ್ದರೆ ಆ ಸೌಲಭ್ಯಗಳ ಪಟ್ಟಿಯಲ್ಲಿದೆ. 24ನೇದು, ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳು. ಅವರೇನೋ ಉದ್ಯೋಗದಲ್ಲಿ ಪಡೆದಿದ್ದರೆ ಯಾವುದು ಸೆಲೆಕ್ಟ್ ಮಾಡಿ. ಇಲ್ಲದೇ ಇದ್ದರೆ ಅನ್ವಯಿಸುವುದಿಲ್ಲ ಅಂತ ಹಾಕಿ. ಓಕೆ, ನೆಕ್ಸ್ಟ್, ವಸತಿ ಶಾಲೆ ಅಥವಾ ಹಾಸ್ಟೆಲ್ಗಳ ಸೌಲಭ್ಯ ಪಡೆದಿದ್ದಾರೆ ಅಂತ ಹಾಕಿ. ಇಲ್ಲ ಅಂದರೆ ಇಲ್ಲ, ಯಾವುದೂ ಇಲ್ಲ ಅಂತ ಹಾಕಿ. ವಿದ್ಯಾರ್ಥಿ ವೇತನ ಏನಾದರೂ ಪಡೆದಿದ್ದರೆ ಅದನ್ನು ಹಾಕಿ. ಅವರನ್ನು ಕೇಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳನ್ನು ಪಡೆದಿದ್ದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ
ನಾನು ಹಾಗೆ ಇಲ್ಲೊಂದು ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯ ಅಂದಲ್ಲಿ ನಾನು ಒಂದು ಹಾಕ್ತೀನಿ, ಸಿ ಗ್ರೇಡ್ ಅಂತ ಹಾಕ್ತೀನಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿ ವೇತನ ಪಡೆದಿದ್ದರೆ ಅದನ್ನು ಹಾಕಿ. ನೆಕ್ಸ್ಟ್ 24E ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಬರ್ತವೆ. ಸಾಲ ಸೌಲಭ್ಯ, ಸಾಲದ ಸಬ್ಸಿಡಿ ಆಗಿರ್ಬೋದು, ಸ್ವಉದ್ಯೋಗ ಆಗಿರ್ಬೋದು. ನೆಕ್ಸ್ಟು ಸ್ವಉದ್ಯೋಗಕ್ಕೆ ನಿಗಮ ಮಂಡಳಿಯಿಂದ ಸಬ್ಸಿಡಿ, ನಿವೇಶನ, ವಾಸದ ಮನೆ, ಪ್ಲಾಟು, ಕೈಗಾರಿಕಾ ನಿವೇಶನ, ಕೃಷಿ ಜಮೀನು, ಸರ್ಕಾರಿ ಸಿವಿಲ್ ಕಾಮಗಾರಿ ಗುತ್ತಿಗೆ, ಸರ್ಕಾರಿ ಸೇವೆಯಲ್ಲಿ ಮುಂಬಡ್ತಿ, ಅಥವಾ ನಾನು ಸರ್ಕಾರಿ ಸೇವೆಯಲ್ಲಿ ಮುಂಬಡ್ತಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನೀವು ಭಾರತದ ಸಂವಿಧಾನದ ಅನುಚ್ಛೇದ 371J ಅದರ ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದೀರಾ ಅಂತ ಕೇಳ್ತಾರೆ. ಅದರಲ್ಲಿ ಒಂದು ವೇಳೆ ಅವರು ಪಡೆದಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ ಕೇಳ್ತದೆ. ಕೆಳಗಡೆ ಭಾರತ ಸಂವಿಧಾನ ಅನುಚ್ಛೇದ 3 ಅಡಿಯಲ್ಲಿ ಪಡೆದ ಸೌಲಭ್ಯಗಳನ್ನು ನಮೂದಿಸಿ. ಸೌಲಭ್ಯ ಏನೆಲ್ಲ ಸೌಲಭ್ಯ ಪಡೆದ, ಶಿಕ್ಷಣ ಪಡೆದವರು, ಉದ್ಯೋಗವನ್ನು ಪಡೆದವರು, ಅಥವಾ ಶಿಕ್ಷಣ ಮತ್ತು ಉದ್ಯೋಗಗಳು ಎರಡರಲ್ಲೂ ಕೂಡ ಪಡೆದವರು, ನಾವು ಶಿಕ್ಷಣ ಮತ್ತು ಉದ್ಯೋಗಗಳು ಎರಡರಲ್ಲೂ ಹಾಕ್ಬಿಡ್ತೀನಿ ನಾನು. ಇದು ಕೇವಲ ಅಭ್ಯಾಸಕ್ಕಾಗಿ ಮಾತ್ರ. ಮುಂದೆ ಅವರು ಒಂದು ವೇಳೆ 371J ಅದರ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆದೇ ಇದ್ದರೆ ಅದನ್ನು ನೀವು ಇಲ್ಲ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಉದ್ಯೋಗದ ವಿವರಗಳನ್ನು ಕೇಳುತ್ತೆ 26ರಿಂದ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ, ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಹೌದು ಎಂದಾದಲ್ಲಿ, ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ, ಹೌದು ಎಂದಾದಲ್ಲಿ ಸರ್ಕಾರಿ ಮಾಸಿಕ ವೇತನದ ಆಧಾರದ ಮೇಲೆ ಉದ್ಯೋಗ, ಮಾಸಿಕ ವೇತನದ ಆಧಾರದ ಮೇಲೆ ಉದ್ಯೋಗದಲ್ಲಿ ಖಾಸಗಿ ಉದ್ಯೋಗ, ಸ್ವಂತ ವ್ಯವಹಾರದಲ್ಲಿ ಉದ್ಯೋಗ, ಸ್ವಯಂ ಉದ್ಯೋಗಿ ಅಥವಾ ಕುಟುಂಬದ ಉದ್ಯಮದಲ್ಲಿ. ನೆಕ್ಸ್ಟ್ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರು, ಗಿಗ್ ವರ್ಕರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಓಲಾ, ಉಬರ್, ಸ್ವಿಗ್ಗಿ ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಫ್ಲಿಪ್ಕಾರ್ಟು, ಅಮೆಜಾನು. ಸಾಮಾಜಿಕ ಮಾಧ್ಯಮದ ಮೂಲಕ ಪ್ರಭಾವ ಬೀರುವವರು ಏನಾದರೂ ಆಗಿದ್ದರೆ ಅದನ್ನು ಯಾವುದಾದ್ರೂ ಇದರಲ್ಲಿ ಅವ್ರು ಯಾವ್ದು ಹೇಳ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಸರ್ಕಾರಿ ವೇತನದ ಆಧಾರದ ಮೇಲೆ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸರ್ಕಾರಿ ಸೇವೆಯಲ್ಲಿ ಮಾಸಿಕ ವೇತನದ ಆಧಾರ ಮೇಲೆ, ಅದು ಕೇಂದ್ರ ಸರ್ಕಾರನೋ, ರಾಜ್ಯ ಸರ್ಕಾರನೋ, ರಕ್ಷಣಾ ಇಲಾಖೆಯಲ್ಲೂ, ನಿಗಮ ಮಂಡಳಿಗಳಲ್ಲೂ, ಗುತ್ತಿಗೆ ಆಧಾರದ ಮೇಲೂ, ಸರ್ಕಾರದಿಂದ ಗೌರವಧನ ಪಡೆದ್ರ ಮೂಲಕ ಆಗಲು ಯಾವುದರಲ್ಲಿ ನಾನು ರಾಜ್ಯ ಸರ್ಕಾರಿ ಸೇವೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಮುಂದೆ ಸೇವಾ ಗುಂಪನ್ನು ಆಯ್ಕೆ ಮಾಡಿ. ಸೇವಾ ಗುಂಪು ಸಿ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಕುಟುಂಬದ ಕುಲಕಸುಬು ಯಾವುದು? ನಮ್ಮ ಕುಟುಂಬದ ಕುಲಕಸುಬು ನೀವು ಅವರನ್ನು ಕೇಳಿ ಅವ್ರು ಯಾವ್ದು ಹೇಳ್ತಾರೋ ಅದನ್ನು ಹಾಕ್ತೀನಿ, ಹಾಕಬೇಕಾಗತ್ತೆ. ಕೃಷಿ ಸಾಗುವಳಿ ಅಂತ ನಾನು ಹಾಕ್ತೀನಿ. ನೀವು ನಿಮ್ಮ ಕುಲಕಸುಬು ಮುಂದುವರೆದಿದೆ, ಹೌದು ಅಂದರೆ ಹೌದು ಅಂತ ಕ್ಲಿಕ್ ಮಾಡಿರಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು, ಏನಾದರೂ ಕಾಯಿಲೆಗಳು ಬಂದಿದೆ ಅಂತ ಹಾಕಿರಿ. ಚರ್ಮ ರೋಗ ಮತ್ತು ಕರುಳಿಗೆ ಸಂಬಂಧಪಟ್ಟಂಥ ರೋಗಗಳು, ಮೂಳೆಗೆ ಸಂಬಂಧಪಟ್ಟವು, ಈ ಥರ ಏನಾದರೂ ಅವ್ರಿಗೆ ಕೇಳಿ ಸರಿಯಾದ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ. ಮುಂದೆ ವೈಯಕ್ತಿಕ ವಾರ್ಷಿಕ ಆದಾಯ, ಇದು ಕುಟುಂಬದ ವಾರ್ಷಿಕ ಆದಾಯ ಅಲ್ಲ, ಅವರ ವೈಯಕ್ತಿಕ ವಾರ್ಷಿಕ ಆದಾಯ. ಆದ್ದರಿಂದ ಅವರು ಎಷ್ಟು ಹೇಳ್ತಾರೋ ಅಷ್ಟನ್ನು ಸೆಲೆಕ್ಟ್ ಮಾಡಿ. ನಾನು 20,000ಕ್ಕಿಂತ ಕಡಿಮೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಆದಾಯ ತೆರಿಗೆ ಪಾವತಿದಾರರೇ, ಹೌದಾ ಅಂದರೆ ಹೌದು ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲ ಕ್ಲಿಕ್ ಮಾಡಿ. ನಾನು ಹೌದು ಅಂತ ಕ್ಲಿಕ್ ಮಾಡ್ತೀನಿ. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ? ನೋಡಿ, ಆದಾಯ ತೆರಿಗೆ ಪಾವತಿದಾರರು ಸಾಮಾನ್ಯವಾಗಿ ಸರ್ಕಾರಿ ಸೌಲಭ್ಯಗಳನ್ನು ಅಂದರೆ ಈಗ ಗೃಹಲಕ್ಷ್ಮಿ, ಗೃಹಜ್ಯೋತಿ ಈ ರೀತಿಯ ಸೌಲಭ್ಯಗಳನ್ನು ಪಡಿತಿರೋದಿಲ್ಲ. ಸ್ವಲ್ಪ ಅದನ್ನು ಅವರಿಗೆ ಸರಿಯಾಗಿ ಕೇಳಿ ನಮೂದಿಸಬೇಕು. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ? ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬ್ಯಾಂಕ್ ವಿಧ ನಮೂದಿಸಿ. ಬ್ಯಾಂಕ್ ವಿಧ ನಾನು ರಾಷ್ಟ್ರೀಕೃತ ಬ್ಯಾಂಕು, ಖಾಸಗಿ ಬ್ಯಾಂಕು, ಸಹಕಾರಿ ಬ್ಯಾಂಕು, ಅಂಚೆ ಕಚೇರಿ, ಸ್ವಸಹಾಯ ಸಂಘ ಇತರೆ. ನಾನು ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಮಲ್ಟಿಪಲ್ ಆಪ್ಷನ್ ಇದೆ, ನೀವು ಬೇರೆಯೂ ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ? ಅವರಿಗೆ ಕೇಳಿ, ಅವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿಯನ್ನು ಮಾಡ್ಕೋಬೇಕು ಅಂಥೇಳಿ ತರಬೇತಿ ಪಡೆಯೋಕೆ ಇಷ್ಟ ಐತಿ ಅಂತ ಕೇಳಿ ಅವರಿಗೆ ಯಾವುದು ಅದನ್ನು ಕೇಳಿ ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳಿದ್ದಾವೆ, ಅವುಗಳನ್ನ ಕೇಳಿ. ನಾನು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದು ಹಾಕ್ತೀನಿ. ಓಕೆ, ನೆಕ್ಸ್ಟ್ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ? ಹೌದು. ಕಂಪ್ಯೂಟರ್ ಜ್ಞಾನದ ಪಠ್ಯಕ್ರಮ ಯಾವುದೋ ಕೋಡಿಂಗ್, ಡಿಕೋಡಿಂಗು ಅಥವಾ ERP, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್, ಡೇಟಾ ಎಂಟ್ರಿ ಕೌಶಲ್ಯನು ಯಾವುದಾದ್ರೂ ನಾನು ಕೋಡಿಂಗ್ ಪರಿಣತಿ ಅಂತ ಹಾಕ್ತೀನಿ. ಆರೋಗ್ಯ ವಿಮೆ ಒಂದು ಹೊಂದಿದ್ದೀರಾ? ನಾನು ಸರ್ಕಾರದ ಒಂದು ಹೊಂದಿದ್ದೀನಿ ಅಂತ ಹಾಕ್ತೀನಿ. ನೆಕ್ಸ್ಟ್ ರಾಜಕೀಯ ಪ್ರಾತಿನಿಧ್ಯ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೇಳಿ ಸರಿಯಾದ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಚಿಕ್ಕ ಮಕ್ಕಳದ್ದಾಗಿದ್ದರೆ ಅದನ್ನು ನಾವು ಡೈರೆಕ್ಟಾಗಿ ಇದನ್ನು ಇಲ್ಲ ಅಂತಲೇ ಹಾಕ್ಬೋದು. ಜನಪ್ರತಿನಿಧಿ ಆಗಿದ್ರಾ?
ಹೌದು ಅಂತ ಹಾಕ್ತೀನಿ. ಆಗಿದ್ದಲ್ಲಿ ಯಾವುದಕ್ಕಾಗಿದ್ದರು ಇಲ್ಲಿ ಕೇಳ್ತಾರೆ. ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ ಸದಸ್ಯರಾಗಿ ನಾಮನಿರ್ದೇಶನ ಪಟ್ಟಿದ್ದರು. ನಾನಿಲ್ಲಿ ZP ಅಂತ ಹಾಕ್ತೀನಿ. ZPಯಲ್ಲಿ ಮತ್ತು ಮುಂದೇನು ಆಪ್ಷನ್ ಹೋದಾಗ ಅವರು ಅಟ್ ಪ್ರೆಸೆಂಟ್ ಇದ್ದಾರೋ ಅಥವಾ ಮಾಜಿ ಆಗಿದ್ದಾರೋ ಅಂತ ನಾನು ಫಾರ್ಮರ್ ಅಂತ ಹಾಕ್ತೀನಿ. ಆಗಿದ್ದರು, ಫಸ್ಟ್ ಇದ್ದರು ಅಂತ ಹಾಕ್ತೀನಿ. ಮತ್ತು ಪೊಸಿಷನ್ ಅಲ್ಲೇನು ಮೆಂಬರ್ಶಿಪ್ ಆಫೀಸ್ ಹೋಲ್ಡ್ರು ಏನಿದ್ರು ನಾನು ಮೆಂಬರ್ಶಿಪ್ ಅಂತ ಹಾಕ್ತೀನಿ. ನೆಕ್ಸ್ಟ್ ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ನಾನು ಇಲ್ಲ ಅಂತ ಕ್ಲಿಕ್ ಮಾಡ್ತೀನಿ. ಒಂದು ವೇಳೆ ಹೌದು ಅಂತ ಕ್ಲಿಕ್ ಮಾಡಿದ್ರೆ ಸೇಮ್ ಇದೇ ಥರನ ಆಪ್ಷನ್ ಬರ್ತವೆ. ಸಬ್ಮಿಟ್. ಜಾತಿ ಇತರೆ ಪರ್ಯಾಯ ಹೆಸರುಗಳು ನಾನು ಹಾಕುವಾಗ ಜಾತಿಯ ಇತರೆ ಪರ್ಯಾಯ ಹೆಸರುಗಳನ್ನು ನಾನು ಹಾಕಲಿಲ್ಲ, ಅದು ತಾನಾಗಿ ಹೇಳ್ತು. ನಾನು ಅಲ್ಲಿ ಹೋಗಬೇಕಾಗತ್ತೆ. ಈಗ ನಾನೆಲ್ಲ ಏನೆಲ್ಲ ಹಾಕಿದ್ದೀನೋ ಅದೆಲ್ಲವೂ ಕೂಡ ಸೇವ್ ಆಗಿರುತ್ತೆ. ಈಗ ನಾನು ಆರಾಮಾಗಿ ಹಿಂದೆ ಹೋಗ್ಬೋದು. ಹೌದಾ, ಹಿಂದೆ ಹೋಗ್ತೀನಿ. ಹೌದಾ, ಫಸ್ಟ್ ಪೇಜಲ್ಲೇ ಇತ್ತದು. ಜಾತಿಯ ಇತರೆ ಪರ್ಯಾಯ ಪದಗಳು 11ನೇ ಆಪ್ಷನ್. ಜಾತಿಯ ಇತರೆ ಪರ್ಯಾಯ ಹೆಸರುಗಳು ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇತರೆ ಹೆಸರುಗಳು ಯಾವುದಾದ್ರೂ ಇದ್ದರೆ ನಮೂದಿಸಿ ಅವರನ್ನು ಕೇಳಿ. ಒಂದು ವೇಳೆ ಇಲ್ಲದೇ ಇದ್ದರೆ ಅದೇ ಜಾತಿಯನ್ನು ನಮೂದಿಸಿ. ನಾನು ಹಿರೇಕುರುಹಿನ ಶೆಟ್ಟಿ ಅಂತ ಸೆಲೆಕ್ಟ್ ಮಾಡಿದ್ದೆ, ನಾನು ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮುಂದೆ ಹೋಗ್ತೀನಿ. ಆಲ್ರೆಡಿ ಎಲ್ಲ ಸೇವ್ಡ್ ಇದೆ. ಓಕೆ, ನಾನು ಆರಾಮಾಗಿ ಯಾವುದೇ ಒಂದು ಹಂತದಲ್ಲಿ ಹಿಂದೆ ಹೋಗ್ಬೋದು ಅಥವಾ ಮುಂದೆ ಹೋಗ್ಬೋದು. ಓಕೆ, ಈಗ ಒಬ್ಬ ಸದಸ್ಯರದು ಪೂರ್ಣ ಆಯಿತು. ಇದೇ ರೀತಿ ಎಲ್ಲ ಸದಸ್ಯರ ಮಾಹಿತಿಯನ್ನು ಪೂರ್ಣಗೊಳಿಸಿ ಮುಂದೆ ಕುಟುಂಬದ ಮಾಹಿತಿ ಓಪನ್ ಆಗುತ್ತೆ. ಅಲ್ಲಿವರೆಗೂ ಕುಟುಂಬದ ಪ್ರಶ್ನಾವಳಿ ಓಪನ್ ಆಗಲ್ಲ. ಈಗ ನಾನು ಕುಟುಂಬದಲ್ಲಿ ಒಬ್ಬರೇ ಸದಸ್ಯರನ್ನು ಇಟ್ಟುಕೊಂಡಿದ್ದರಿಂದ ಕುಟುಂಬದ ಪ್ರಶ್ನಾವಳಿ ಓಪನ್ ಆಗುತ್ತೆ. ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಡೀ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇರುತ್ತೆ. ನೀವು ಕೃಷಿ ಭೂಮಿಯನ್ನು ಹೊಂದಿದ್ದೀರಾ? ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ಜಮೀನಿನ ವಿಧ, ಒಣ ಬೇಸಾಯ, ನೀರಾವರಿ ಬೇಸಾಯ ಅಥವಾ ಬಾಗಾಯಿತು ಗಾರ್ಡನಿಂಗ್ ಏನಾದರೂ ಇದ್ದರೆ, ಪ್ಲಾಂಟೇಷನ್ ಇದ್ದರೆ, ಇತರೆ ಅಂತ ಏನಾದರೂ ಇದ್ದರೂ ನಮೂದಿಸ್ಬೋದು. ನಾನು ತರಿ ಅಂತ ಹಾಕ್ತೀನಿ, ಅಂದರೆ ನೀರಾವರಿ ಜಮೀನು ಇದೆ ಅಂತ ಹಾಕ್ತೀನಿ. ಸ್ವಾಧೀನತೆ ರೀತಿ, ನಿಮ್ಗೆ ಯಾವ ರೀತಿ ಅದು ಆಸ್ತಿ ಬಂತು, ನಾನು ಪಿತ್ರಾರ್ಜಿತ ಅಂತ ಹಾಕ್ತೀನಿ. ಪಿತ್ರಾರ್ಜಿತ. ಓಕೆ, ನೆಕ್ಸ್ಟ್ ಒಟ್ಟು ವಿಸ್ತೀರ್ಣ, ನಾನು 1-2 ಎಕರೆ ಇದೆ ಅಂತ ಹಾಕ್ತೀನಿ. ನಾನು ಗುಂಟಾದೊಳಗೆ ಹಾಕ್ತೀನಿ. ಎಕರೆ ಮತ್ತು ಗುಂಟಾದರೆ ಹಾಕಬೇಕಾಗತ್ತೆ. ಒಂದು 4 ಎಕರೆ ಅಂತ ಹಾಕ್ತೀನಿ. ಗುಂಟ ಒಂದು 20 ಗುಂಟ ಅಂತ ಹಾಕ್ತೀನಿ. ನೀರಾವರಿಯ ಮೂಲ, ಅವರಿಗೆ ನಾನು ಆಲ್ರೆಡಿ ಮೇಲ್ಗಡೆ ನಾನು ನೀರಾವರಿ ಅಂತ ಹಾಕಿದ್ದೀನಿ. ನೀರಾವರಿ ಅಂತ ಹಾಕಿದರೂ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಒಣ ಬೇಸಾಯ ಅಂತ ಸೆಲೆಕ್ಟ್ ಮಾಡಿದರೂ ಕೂಡ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆರೆ, ನದಿ, ನಾಲೆ, ಕೊಳವೆ ಬಾವಿ, ಏತ ನೀರಾವರಿ, ತೆರೆದ ಬಾವಿ, ಜರಿ, ಮಳೆಯ ಆಶ್ರಿತ ಇತರೆ. ನಾವು ಒಣ ಬೇಸಾಯ ಅಂತ ಸೆಲೆಕ್ಟ್ ಮಾಡಿದರೆ ಕಡ್ಡಾಯವಾಗಿ ಅಲ್ಲಿ ಮಳೆಯ ಆಶ್ರಿತ ಅಂತ ಹಾಕಿ. ಓಕೆ, ಇಲ್ಲಿ ನಾನು ಕೊಳವೆ ಬಾವಿ ಅಂತ ಹಾಕ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಬೇರೆ ಆಪ್ಷನ್ಗಳನ್ನು ಕೂಡ ನಾವು ಎಲ್ಲ ಸೆಲೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನು ಕುಟುಂಬದ ಪಡೆದ ಸಾಲ ಅಥವಾ ಸಹಾಯಧನ. ಕುಟುಂಬದ ಸಾಲದ ಉದ್ದೇಶ, ಸಾಲ ಒಂದು ವೇಳೆ ಸಾಲ ಪಡೆದಿದ್ದರೆ ಯಾವೆಲ್ಲ ಉದ್ದೇಶಕ್ಕಾಗಿ ಅವರು ಸಾಲವನ್ನು ಪಡೆದಾರ ಅಂತ ನಾವೆಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮದುವೆಗಾಗಿ, ಧಾರ್ಮಿಕ ಆಚರಣೆಗಾಗಿ, ವೈದ್ಯಕೀಯ ಚಿಕಿತ್ಸೆಗಾಗಿ, ವೃತ್ತಿ ಶಿಕ್ಷಣ ಉದ್ದೇಶಕ್ಕಾಗಿ, ಕುಲಕಸುಬು ಮುಂದುವರಿಸಲು, ಗೃಹೋಪಯೋಗಿಯ ಈ ರೀತಿ ಸಾಕಷ್ಟು ಆಪ್ಷನ್ಗಳು ಬರ್ತವೆ. ಎಲ್ಲ ಆಪ್ಷನ್ಗಳನ್ನ ನೋಡ್ಕೊಳ್ರಿ, ಅವ್ರನ್ನ ಕೇಳ್ರಿ, ಅವ್ರು ಯಾವ್ದು ಹೇಳ್ತಾರೋ ಅದನ್ನು ಹಾಕ್ತೀರಿ. ಆಯಿತು, ನಾನೀಗ ವೈದ್ಯಕೀಯ ಚಿಕಿತ್ಸೆಗಾಗಿ ಅಂತ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಕುಟುಂಬದ ಸಾಲದ ಮೂಲ, ಸಾಲವನ್ನು ಯಾವುದ್ರ ಮೂಲಕ ನೀವು ತಾವು ಪಡೆದಿದ್ದೀರಿ, ಬ್ಯಾಂಕ್ ಮೂಲಕ ಪಡೆದಿದ್ದೀರೋ ಅಥವಾ ಸಹಕಾರಿ ಸಂಘಗಳಿಂದ ತೊಗೊಂಡಿರೋ, ಸ್ತ್ರೀ ಶಕ್ತಿ ಗುಂಪುಗಳಿಂದ ತೊಗೊಂಡಿರೋ, ಖಾಸಗಿ ಮೂಲಗಳಿಂದ ತೊಗೊಂಡಿರೋ. ನನಗೆ ಬ್ಯಾಂಕ್ ಮೂಲಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಲ್ಟಿಪಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ಇಲ್ಲಿ ಮೇಲ್ಗಡೆ ಬರಬೇಕು. ತಮ್ಮ ಕುಟುಂಬ ಹೊಂದಿರುವ ಜಾನುವಾರುಗಳು, ಹಸು ಒಂದು ಹಾಕ್ತೀನಿ. ಇಲ್ಲಿ ನಾವು ಪ್ಲಸ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಜಾಸ್ತಿ ಆಗುತ್ತೆ. ನಾನು ಎತ್ತು ಅಂತ ಒಂದು 3 ಸೆಲೆಕ್ಟ್ ಮಾಡಿಬಿಟ್ಟೆ. ಅವರು 2 ಅಂತ ಹೇಳಿದ್ರು, ನಾನು ಮೈನಸ್ ಕ್ಲಿಕ್ ಮಾಡಿದ್ರೆ 2 ಆಗುತ್ತೆ. ಕುರಿ ಒಂದು 4 ಹಾಕ್ತೀನಿ. ಓಕೆ, ಈ ಥರ ಯಾವುದೇ ಪ್ರಾಣಿಗಳಿದ್ರೂ ಕೂಡ ನಮೂದಿಸಬೇಕಾಗುತ್ತೆ. ಅಷ್ಟು ನಮೂದಿಸಿ ಕೃಷಿ ಸಂಬಂಧಿತ ಚಟುವಟಿಕೆಗಳು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ. ಇಲ್ಲಿ ಮೇಲ್ಗಡೆ ನಾನು ಕೋಳಿಗಳನ್ನ ಹಾಕಿ, ಕೋಳಿಗಳನ್ನು ಭಾಳಷ್ಟು ಒಂದು 15 ಕೋಳಿಗಳಂತ ಹಾಕಿ, ಏನಾದರೂ ಇಲ್ಲಿ ಇತರೆ ಅಂತ ನಮೂದಿಸಿದಲ್ಲಿ ಒಂದು 20 ಕೋಳಿ ಅಂತ ಹಾಕಿ ನಾನಿಲ್ಲಿ ಕೋಳಿ ಸಾಕಾಣಿಕೆ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ ನಾವು
ಕುಟುಂಬ ಹೊಂದಿರುವ ಜಾನುವಾರುಗಳ ಸಂಖ್ಯೆಯನ್ನು ಇಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತೆ. ಒಂದು ವೇಳೆ ಯಾವ ಪ್ರಾಣಿಗಳನ್ನು ಹೊಂದಿಲ್ಲೋ ಅವರು 0ವನ್ನು ಇಡಬೇಕಾಗುತ್ತೆ. ಇಲ್ಲಿ ಕೃಷಿ ಸಂಬಂಧಿತ ಚಟುವಟಿಕೆಗಳು ಮೊದಲೇ ಹೈನುಗಾರಿಕೆ, ಕೋಳಿ ಸಾಕಣೆ ಮತ್ತು ಮೀನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಈ ರೀತಿ ಆಪ್ಷನ್ ಇದ್ದಾವೆ. ಇವೆಲ್ಲ ಯಾವುದಾದ್ರೂ ಒಂದು ನಾನು ಹೈನುಗಾರಿಕೆ ಅಂತ ಸೆಲೆಕ್ಟ್ ಮಾಡ್ತೀನಿ ಅಂದಾಜಾಗಿ. ಕುಟುಂಬ ಹೊಂದಿರುವ ಸ್ಥಿರಾಸ್ತಿ, ಏನಾದರೂ ಸ್ಥಿರಾಸ್ತಿ ಹೊಂದಿದ್ರು, ವಾಸದ ಮನೆ ಇದೆ ಮತ್ತು ವಾಣಿಜ್ಯ ಕಟ್ಟಡ, ಕಾಲಿನ ವಿಷಯ ಏನಾದರೂ ಇದೆ, ಈ ಥರ ಏನಾದರೂ ಇದ್ದರೆ ಹಾಕ್ಬೋದು. ಕುಟುಂಬ ಹೊಂದಿರುವ ಚರಾಸ್ತಿ ಅಂದರೆ ಮೂವೇಬಲ್, ಬೈಸಿಕಲ್ ಹೊಂದಿದೆ, ದ್ವಿಚಕ್ರ ವಾಹನ ಹೊಂದಿದ್ದೇನೆ, ಕಾರು ಹೊಂದಿದ್ದೇನೆ, ಹೌದಾ, ವಾಷಿಂಗ್ ಮಿಷಿನನ್ನು ಹೊಂದಿದ್ದೇನೆ, ಕಂಪ್ಯೂಟರ್, ಲ್ಯಾಪ್ಟಾಪ್ ಹೊಂದಿದ್ದೇನೆ, ಮೊಬೈಲನ್ನು ಕಡ್ಡಾಯವಾಗಿ ಎಲ್ಲರೂ ಹೊಂದಿರ್ತಾರೆ, ಟಿ ವಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಹೌದು. ಅದೇ ರೀತಿ ಈ ಆಪ್ಷನ್ಗಳನ್ನ ಕೇಳಿ ಅವೇನಾದರೂ ಇದ್ದರೆ ಕ್ಲಿಕ್ ಮಾಡಿ. ರೈತರಾಗಿದ್ದರೆ ಅಂದರೆ ಎತ್ತಿನ ಬಂಡಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಅದು ಯಾವುದಾದ್ರೂ ಅವ್ರೇನು ಹೇಳ್ತಾರೋ ಅದನ್ನೆಲ್ಲವನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಮುಂದೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ನೋಡಿ, ಇಲ್ಲಿ 47ನೇ ಪ್ರಶ್ನೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ ಯೋಜನೆ, ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಗಳಿದ್ದಾವೆ. ಇವುಗಳನ್ನು ಸೆಲೆಕ್ಟ್ ಮಾಡಿ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಾಮಾನ್ಯವಾಗಿ ಬಹಳಷ್ಟು ಕುಟುಂಬದವರು ಹೊಂದಿರ್ತಾರೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳಾದಂಥ ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ, ಯುವ ನಿಧಿ, ಆರೋಗ್ಯ ವಿಮೆ, ಶಕ್ತಿ ಯೋಜನೆ, ಉದ್ಯೋಗಿನಿ, ಆಲ್ಮೋಸ್ಟ್ ಎಲ್ಲರೂ ಶಕ್ತಿ ಯೋಜನೆಯನ್ನು ಪಡೆಯುತ್ತಾರೆ. ಇಲ್ಲಿ ಮಲ್ಟಿಪಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರೋದರಿಂದ, ಅವಕಾಶ ಇರೋದರಿಂದ ನಾವೆಲ್ಲವನ್ನು ಬೇಕಾದಷ್ಟನ್ನು ಅವ್ರಿಗೆ ಕೇಳಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೀವು ನೆಲೆಸಿರುವ ಸ್ಥಳ ಎಂತಹುದು? ಸ್ಥಳ ನಾವು ಗ್ರಾಮೀಣ ಪ್ರದೇಶನೋ, ಕೊಳಚೆ ಪ್ರದೇಶನೋ, ಗ್ರಾಮೀಣ ಕಂದಾಯನೋ, ಗ್ರಾಮೀಣ ಪ್ರದೇಶ, ಮಜರೆ ಗ್ರಾಮನೋ, ಇದನ್ನು ಸೆಲೆಕ್ಟ್ ಮಾಡಿ ಹಾಕಬೇಕಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶ ಕಂದಾಯ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಾಸವಿರುವ ಮನೆಯ ವಿಧ ಯಾವ ರೀತಿ? ಪಕ್ಕಾ ಮನೆ, ಅಪಾರ್ಟ್ಮೆಂಟಾ, ಕಚ್ಚಾ ಮನೆನ, ಗುಡಿಸಲನ? ನಾನು ಪಕ್ಕಾ ಮನೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಕುಡಿಯುವ ನೀರಿನ ಮೂಲ ಸಾಮಾನ್ಯವಾಗಿ ಫಿಲ್ಟರ್ ನೀರನ್ನು ಬಳಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಶುದ್ಧ ಕುಡಿಯುವ ನೀರು ನೀವು ಆ ಕುಟುಂಬದವರಿಗೆ ಕೇಳಿ ಸರಿಯಾದ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅದೇ ರೀತಿ ಮುಂದೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ, ಸಾಮಾನ್ಯ ವಿದ್ಯುತ್ತನ್ನು ಬಳಸ್ತಿರ್ತಾರೆ. ಇಂಧನ ಅಂದರೆ ಅವರು ವಿದ್ಯುತ್ತನ್ನು ಬಳಸ್ಬೋದು ಅಥವಾ ಗ್ಯಾಸನ್ನು ಬಳಸ್ಬೋದು. ಅವ್ರು ಯಾವುದನ್ನು ಸೆಲೆಕ್ಟ್ ಮಾಡ್ತಾರೋ, ಅವ್ರು ಯಾವ್ದು ಹೇಳ್ತಾರೋ ಅದನ್ನೇ ಸೆಲೆಕ್ಟ್ ಮಾಡಿ. ಹಾಲಿ ವಾಸವಿರುವ ಮನೆ ಮಾಲೀಕತ್ವ, ಸ್ವಂತನೋ, ಬಾಡಿಗೆನೋ, ಗುತ್ತಿಗೆನೋ, ವಸತಿ ಗೃಹನೋ, ವಸತಿ ಯೋಜನೆ ಮಂಜೂರಾದನೋ, ತಾತ್ಕಾಲಿಕನೋ ಅಥವಾ ಬಾಡಿಗೆ ಮನೆಯಲ್ಲಿದ್ದಾರೋ, ಹೌದಾ, ಇದನ್ನೆಲ್ಲವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಬಾಡಿಗೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮನೆ ಮಾಸಿಕ ಬಾಡಿಗೆ ಮೊತ್ತವನ್ನು ನಮೂದಿಸೋದು. ಬಾಡಿಗೆಗೆ ಹೋಗ್ತಿದ್ದೆ ಅಂದರೆ ಬಾಡಿಗೆ ನಮೂದಿಸ್ಬೋದು, ಇಲ್ಲದೇ ಇದ್ರೂ ಬಿಡ್ಬೋದು, ಅದು ಕಡ್ಡಾಯ ಇಲ್ಲ. ಓಕೆ, ನಿವೇಶನ ಹೊಂದಿದ್ದೀರಾ? ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ನಿವೇಶನದ ವಿವರಗಳು ಕೇಳುತ್ತೆ, ಇಲ್ಲ ಅಂತ ಕೇಳಲ್ಲ. ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ. ನಿವೇಶನದ ವಿವರಗಳು ಸ್ವಂತನ, ಸರ್ಕಾರದಿಂದ ಮಂಜೂರಾಗಿದ್ದ, ಸರ್ಕಾರಿ ಜಾಗದಲ್ಲಿ ಹಾಕ್ಕೊಂಡಿದ್ದ, ಅನಧಿಕೃತವಾಗಿ ಸ್ವಾಧೀನ ಮಾಡ್ಕೊಂಡಿದ್ದ, ಖಾಸಗಿ ಜಾಗದಲ್ಲಿ ಟೆಂಪ್ರರಿಯಾಗಿ ಹಾಕ್ಕೊಂಡಿದ್ರೆ ಯಾವುದಾದ್ರು ಸೆಲೆಕ್ಟ್ ಮಾಡೋದು ನಾನು ಸ್ವಂತ ಅಂತ ಹಾಕ್ತೀನಿ. ಓಕೆ, ಶೌಚಾಲಯ ವ್ಯವಸ್ಥೆ ಮನೆಯ ಒಳಗೆ, ಮನೆಯ ಹೊರಗೆ, ಆವರಣದಲ್ಲಿದೆಯೋ ಅಥವಾ ಸಾರ್ವಜನಿಕವಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಮನೆಯ ಒಳಗೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಲ್ಟಿಪಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ದೀಪದ ಮೂಲ ವಿದ್ಯುತ್, ಸೀಮೆಎಣ್ಣೆನೋ ಅಂತ ಕೇಳ್ತಾರೆ. ನಾನು ಸಾಮಾನ್ಯ ವಿದ್ಯುತ್ತನ್ನು ಹಾಕ್ತೀನಿ. ನೀವು ಮನೆಯ ಕುಟುಂಬದ ಸದಸ್ಯರನ್ನು ಕೇಳಿ ಹಾಕಿ. ಓಕೆ, ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಮ 56ನೇ ಪ್ರಶ್ನೆ, ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ? ಸಾಮಾನ್ಯವಾಗಿ ಅಂತರ್ಜಾಲ ಸೌಕರ್ಯ ಇದ್ದೇ ಇರುತ್ತೆ. ಮುಖ್ಯ ರಸ್ತೆ, ಸೇತುವೆ ಅವಶ್ಯಕತೆ ಇದೆಯಾ? ಅಥವಾ ಅವಶ್ಯಕತೆ ಇದೆಯಾ ಅಥವಾ ಇದೆಯಾ? ಅವಶ್ಯಕತೆ ಇದ್ದರೆ ಹಾಕಬೇಕು. ಸಾರಿಗೆ ಸೌಲಭ್ಯ ಇದೆ? ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುತ್ತೆ. ಮಲ್ಟಿಪಲ್ ಆಪ್ಷನ್ ಇರುತ್ತೆ, ಅಥವಾ ಹೆಚ್ಚಿನ ಆಪ್ಷನನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಆಟದ ಮೈದಾನ ಸಾಮಾನ್ಯವಾಗಿ ಇರಲ್ಲ, ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡ್ಬೋದು. ಗ್ರಂಥಾಲಯ ಇದ್ದರೆ ಹಾಕಿ, ಇಲ್ಲ ಬಿಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಕುಟುಂಬದಲ್ಲಿ 57ನೇ ಪ್ರಶ್ನೆ, ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ. ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆಯೇ? ಹೌದು ಆಗಿದ್ದರೆ, ಅಂದರೆ ನೆರೆ ಹಾವಳಿ ಆಗ್ತಿದ್ರೆ ಹಾಕ್ಬೋದು. ನದಿ ಪಕ್ಕದಲ್ಲಿದ್ದರೆ ಹಾಕ್ಬೋದು, ನೆರೆ ಹಾವಳಿ ಆಗ್ತಿದ್ರೆ. ಓಕೆ, ಹೌದು. ವಾಸಿಸುವ ಪ್ರದೇಶಕ್ಕೆ ಕೆಳಗಿನ ಯಾವುದೇ ಅಪಾಯಗಳಿಗೆ ಒಳಪಟ್ಟಿದ್ದರೆ ಅದನ್ನು ನಮೂದಿಸಿ. ಯಾವ ಅಪಾಯಕ್ಕೆ ಒಳಪಟ್ಟಿದೆ? ನೆರೆಗೆ ಒಳಪಟ್ಟಿದ್ದೋ, ಕಡಲ ಕೊರೆತಕ್ಕೋ, ಬರಗಾಲಕ್ಕೋ, ಭೂಕುಸಿತ, ಇಲ್ಲಿ ಎಷ್ಟೆಲ್ಲ ಆಪ್ಷನ್ಗಳಿದ್ದಾವೆ, ಇವುಗಳಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಅವ್ರು ಕೇಳಿ ಹಾಕಿ. ಓಕೆ, ಮಲ್ಟಿಪಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆಯೇ? ಅಂದರೆ
ನಮ್ಮ ದೇಶದವರ ಅಂದರೆ ನಿಮ್ಮ ಕುಟುಂಬದವರಾಗಿದ್ದು ಬೇರೆ ದೇಶದಲ್ಲಿ ವಾಸ ಮಾಡ್ತಿದ್ರು ಅಂದರೆ ಅವರಿಗೆ ಅನಿವಾಸಿ ಭಾರತೀಯರು ಅಂತೀವಿ. ಒಂದು ವೇಳೆ ಬೇರೆ ದೇಶದಲ್ಲಿ ಯಾರಾದರೂ ನಿಮ್ಮ ಕುಟುಂಬ ಸದಸ್ಯರಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿರಿ. ಒಂದು ವೇಳೆ ಅವರು ಯಾವ ದೇಶದಲ್ಲಿ ವಾಸ ಮಾಡ್ತಾರೆ ನಾನು ಓಕೆ ಅಂತ ಹಾಕ್ತೀನಿ ಸಮಾನವಾಗಿ. ವಿದೇಶದಲ್ಲಿ ಏನು ಮಾಡ್ತಾರೆ, ಅವ್ರು ಯಾವುದಕ್ಕಾಗಿ ಅವರ ಡಾಕ್ಟರ್ ಅದಾರ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳು ಇವೆಯೇ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಹೌದು ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲಭ್ಯವಿರುವ ಉಚಿತ ಕಾನೂನು ನೆರವು ಮತ್ತು ಸಹಾಯದ ಬಗ್ಗೆ ನಿಮಗೆ ತಿಳಿದಿದೆಯೇ? ಅಂದರೆ ಉಚಿತವಾಗಿ ನಮಗೆ ಕಾನೂನು ನೆರವು ಸಿಗುತ್ತಾ ಇರುತ್ತೆ ಸರ್ಕಾರದಿಂದ, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆ. ಹೌದು. ನಿಮ್ಮ ಕುಟುಂಬವು ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ? ಅಂದರೆ ನಿಮ್ಮ ಕುಟುಂಬ ಈಗ ನೆರೆ ಬಂದಿರ್ಬೋದು, ಅಥವಾ ಬರಗಾಲ ಬಂದಿರ್ಬೋದು, ಅಥವಾ ಕಡಲ ಕೊರತೆಯಿಂದಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಕುಟುಂಬ ಬೇರೆ ಕಡೆ ಸ್ಥಳಾಂತರಗೊಂಡಿದೆಯಾ? ಹೌದಾಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿರಿ. ಹೌದು ಅಂತ ಸೆಲೆಕ್ಟ್ ಮಾಡಿದರೆ ಅದು ನಿಮ್ಮ ಜೀವನೋಪಾಯವನ್ನು ಹಾನಿಗೊಳಿಸಿದೆಯೇ? ಸಾಮಾನ್ಯವಾಗಿ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಅದು ಹಾನಿಗೊಳಿಸಿರುತ್ತೆ. ಹೌದು. ನೀವು ಪುನರ್ವಸತಿ ಪಡೆದಿದ್ದೀರಾ? ಸರ್ಕಾರ ಸಾಮಾನ್ಯವಾಗಿ ಕೊಟ್ಟಿರುತ್ತೆ ಆ ಥರ ಆದರೆ. ಹೌದು ಅಂತ ಆದರೆ ಹೌದು ಅಂತ ಸೆಲೆಕ್ಟ್ ಮಾಡಿರಿ, ಇಲ್ಲ ಅಂತಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನಾನು ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಅಂತ ಹೋಗ್ತೀನಿ. ಓಕೆ. ಈಗ ಕುಟುಂಬದ ಸದಸ್ಯರ ಮಾಹಿತಿಯೂ ಪೂರ್ಣಗೊಂಡಿದೆ. ಹೌದಾ, ಕುಟುಂಬದ ಪ್ರಶ್ನಾವಳಿ ಕೂಡ ಪೂರ್ಣಗೊಂಡಿದೆ. ಈಗ ನಾನು ಇನ್ನೊಂದು ಸಾರಿ ನಾವು ಇದನ್ನು ಸಲ್ಲಿಸೋಕ್ಕಿಂತ ಮುಂಚೆ ನಾವು ಬ್ಯಾಕ್ ಹೋಗ್ಬೋದು, ಹಿಂದೆ ಹೋಗ್ಬೋದು. ಅವರು ಏನಾದರೂ ಮಾಹಿತಿ ಕೇಳಿದರೆ ಅಥವಾ ಮಾಹಿತಿಯನ್ನು ಸರಿಪಡಿಸ್ತೀನಿ ಅಂದರೆ ಹಿಂದೆ ಹೋಗ್ಬೋದು, ಅಥವಾ ಮುಂದೆ ಇನ್ನೊಂದು ಸಾರಿ ನಮಗೆ ಆಪ್ಷನ್ ಬರುತ್ತೆ, ಸಲ್ಲಿಸಿ ಅಂತ ಸೆಲೆಕ್ಟ್ ಮಾಡಿ. ಸಮೀಕ್ಷೆಯನ್ನು ಸಲ್ಲಿಸುವಾಗ ನೀವು ಕೊಟ್ಟಂಥ ಮಾಹಿತಿ ಇಲ್ಲಿರುತ್ತೆ, ಎಲ್ಲ ಮಾಹಿತಿ ಇಲ್ಲಿದೆ. ಹೌದಾ, ಪ್ರತಿಯೊಂದು ಮಾಹಿತಿಯೂ ಇಲ್ಲಿದೆ. ತಾವು ಅವ್ರಿಗೆ ಮತ್ತೊಂದು ಸಾರಿ ಅವರಿಗೆ ತೋರಿಸಿ ಹೇಳ್ಬೋದು. ಒಂದು ವೇಳೆ ಅವರಿಗೆ ಇಲ್ಲೇನಾದರೂ ತಿದ್ದುಪಡಿ ಮಾಡೋದು ಅಂತಂದರೆ ಮಾಡಿಸ್ಬೋದು. ಬ್ಯಾಕ್ ಹೋಗಿ ಮುಚ್ಚಿರಿ ಅಂತ ಸೆಲೆಕ್ಟ್ ಮಾಡಿ ಬ್ಯಾಕ್ ಹೋಗಿ ನೀವು ಅದನ್ನು ಕರೆಕ್ಷನ್ ಮಾಡಿ ಸಲ್ಲಿಸ್ಬೋದು. ಈಗ ನಾನು ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡು ಸಮೀಕ್ಷೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ತೀನಿ. ಸಮೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಓಕೆ, ಇಲ್ಲಿ ಈ ರೀತಿ ಆಗುತ್ತೆ. ಇದಾದ ನಂತರ ಇನ್ನೂ ಒಂದು ಹಂತ ಇದೆ. ಒಂದು ಹಂತ ಓಪನ್ ಆಗುತ್ತೆ. ಅದೇನಪ್ಪ ಅಂತಂದರೆ, ನಮಗೆ ಪ್ರತಿಯೊಬ್ಬ ಗಣತಿದಾರರಿಗೆ ಒಂದು ನಮೂನೆಯನ್ನು ಕೊಟ್ಟಿರ್ತಾರೆ, ಒಂದು ಫಾರ್ಮೇಟನ್ನು ಕೊಟ್ಟಿರ್ತಾರೆ. ಆ ಫಾರ್ಮೇಟನ್ನು ಸಮೀಕ್ಷೆ ಪೂರ್ಣಗೊಂಡ ಕೂಡಲೇ ಈ ಒಂದು ಬ್ರೌಸರ್ನಲ್ಲಿ, ಈ ಒಂದು ಪೇಜ್ನಲ್ಲಿ ಸಮೀಕ್ಷೆ ID ನಂಬರ್ ಬರುತ್ತೆ. ಆ ID ನಂಬರನ್ನು ಎಲ್ಲ ನಮೂದಿಸ್ಕೊಂಡು ಅವರ ಮಾಹಿತಿಯನ್ನು ತುಂಬಿ, ಆ ಫಾರ್ಮೆಟ್ನಲ್ಲಿ ಮಾಹಿತಿಯನ್ನು ತುಂಬಿ ಅವರ ಸಹಿ ಮಾಡಿಸ್ಕೊಂಡು ನಾವು ಗಣತಿದಾರರಾದಂಥ ನಾವು ಕೂಡ ಸಹಿ ಮಾಡಿ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಆಗ ನಮ್ಮ ಸಮೀಕ್ಷೆ ಪೂರ್ಣಗೊಳ್ಳುತ್ತೆ. ಯಾವುದಕ್ಕೂ ತಾವು ಕೊನೆಗೆ ಬಂದಂಥ ಸಮೀಕ್ಷೆ ID ನಂಬರನ್ನು ಬರೆದಿಟ್ಕೊಳ್ಳೋದು ಸೂಕ್ತ. ಇದ್ರ ಜೊತೆಗೆ ಈ ಸಮೀಕ್ಷೆ ID ಏನು ಬಂದಿರುತ್ತೆ ಅದು ಬಾಗಿಲಿಗೆ ಅಂಟಿಸಿರುವಂಥ UHID ಸ್ಟಿಕ್ಕರ್ಗೆ ನಾವು ಅಲ್ಲಿ ಎಂಟ್ರಿ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಾವು ಪದೇ ಪದೇ ಅದೇ ಮನೆಗೆ ಹೋಗೋದು ತಪ್ಪಿಸ್ಬೋದು. ಆತ್ಮೀಯ ಗುರುಗಳೇ ಹಾಗೂ ಗುರುಮಾತೆಯರೇ, ಈ ಒಂದು ವಿಡಿಯೋವನ್ನು ನಾನು ಕೇವಲ ಅಭ್ಯಾಸಕ್ಕಾಗಿ ಮಾಡಿದ್ದೇನೆ. ತಾವು ಕೂಡ ಇದನ್ನು ಪ್ರಯತ್ನಿಸಿ ಅಭ್ಯಾಸ ಮಾಡಿ ನಂತರ ನಾವು ಸಮೀಕ್ಷೆ ಹೋಗೋದ್ರಿಂದ ಸಮೀಕ್ಷೆ ಸರಾಗವಾಗಿ ಸಾಗುತ್ತೆ, ಸಮಸ್ಯೆಗಳು ಕೂಡ ಕಡಿಮೆ ಆಗಬಹುದು ಮತ್ತು ಫಾಸ್ಟಾಗಿಯೂ ಆಗುತ್ತವೆ. ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತುಂಬುವಾಗ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಬೇಕು. ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.